ಈ ಯುದ್ಧದ ಎಫೆಕ್ಟ್ನಿಂದಾಗಿ ಜವಳಿ ಉದ್ಯಮಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಬಟ್ಟೆ ಮೇಲೆ 20% ದರ ಹೆಚ್ಚಳಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಬಂದರುಗಳು ಬಂದ್ ಆಗಿದೆ. ಬಟ್ಟೆ ರಫ್ತಾಗದೆ ಈಗ ಕಂಗಾಲಾಗಿದೆ. ಬಟ್ಟೆಗೆ ಬಳಸುವಂಥ ಬಣ್ಣ, ರಾಸಾಯನಿಕದ ಬೆಲೆ ಡಬಲ್ ಆಗಿದೆ. ಗ್ಯಾಸ್, ಪೆಟ್ರೋಲಿಯಂ ಇಲ್ಲದೆ ಬಟ್ಟೆ ಉತ್ಪಾದನೆ ಆಗ್ತಾ ಇಲ್ಲ. ಬಂದರುಗಳು ಕೂಡ ಈಗ ಬಂದ್ ಆಗಿರೋದು. ಬಟ್ಟೆ ರಫ್ತಾಗ್ತಾ ಇಲ್ಲ. ಬಟ್ಟೆಗೆ ಬಳಸುವಂಥ ಬಣ್ಣ, ರಾಸಾಯನಿಕದ ಬೆಲೆ ಕೂಡ ಡಬಲ್ ಆಗ್ತಾ ಇದೆ. ಗ್ಯಾಸ್, ಪೆಟ್ರೋಲಿಯಂ ಇಲ್ಲದೆ ಬಟ್ಟೆ ಉತ್ಪಾದನೆ ಆಗುವುದಿಲ್ಲ. ಹೀಗಾಗಿ ಒಂದು ರೀತಿಯಾಗಿ ಬೆಲೆ ಏರಿಕೆ ಕೂಡ ಆಗ್ತಾ ಇದೆ. ಜವಳಿ ಉದ್ಯಮಕ್ಕೆ ಇದು ಒಂದು ರೀತಿಯಾಗಿ ಬಿಗ್ ಶಾಕ್. ಮಧ್ಯಪ್ರಾಚ್ಯದಲ್ಲಿ ಈಗ ಯುದ್ಧ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರೋದು. ಇದರ ಪರಿಣಾಮವಾಗಿ ಇದೀಗ ಜವಳಿ ಉದ್ಯಮಕ್ಕೂ ಕೂಡ ಶಾಕ್ ಎದುರಾಗಿದೆ. ಒಂದು ಕಡೆ ಬೆಲೆ ಕೂಡ ಏರಿಕೆಯಾಗ್ತಾ ಇದೆ. ಇಸ್ರೇಲ್ ಅಮೆರಿಕ ಯುದ್ಧದ ಪರಿಣಾಮ ಇದೀಗ ಜವಳಿ ಉದ್ಯಮದ ಮೇಲೂ ಕೂಡ ತಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಯುಗಾದಿ ಹಬ್ಬದ ಸಂಭ್ರಮ ಜೊತೆಗೆ ರಂಜಾನ್ ಹಬ್ಬ ಕೂಡ ಬರ್ತಾ ಇದೆ. ಜವಳಿ ಉದ್ಯಮದಲ್ಲಿ ಸಾಕಷ್ಟು ಒಳ್ಳೆ ವ್ಯಾಪಾರ ಆಗಬೇಕಾಗಿತ್ತು, ಆದರೆ ವ್ಯಾಪಾರ ಕುಸಿಯುವಂತಹ ಭೀತಿ ಎದುರಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ UAEಗೆ ರಫ್ತಾಗ್ತಿದ್ದಂತಹ ಬಟ್ಟೆಗಳು, ಅಂದರೆ ಜವಳಿ ಉದ್ಯಮದಲ್ಲಿ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ಬೇರೆ ಬೇರೆ ದೇಶಗಳಿಗೆ, ಅದರಲ್ಲೂ ಮುಖ್ಯವಾಗಿ ಸೌದಿ ಅರೇಬಿಯಾ, ಕುವೈತು, ಕತಾರು, ಒಮಾನು, ಬಹರೇನ್ಗಳಿಗೆ ರಫ್ತಾಗ್ತಿರುವಂತಹ ಡೆನಿಮ್ ಜವಳಿ ಉದ್ಯಮ ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿದೆ. ಯಾಕೆ ಅಂತ ಹೇಳಿದ್ರೆ ಗಲ್ಫ್ ರಾಷ್ಟ್ರಗಳ ಸಂಘರ್ಷಕ್ಕೆ ಒಳಗಾಗಿರುವಂತಹ ಹಿನ್ನೆಲೆಯಲ್ಲಿ ಬಂದರುಗಳು ಬಂದ್ ಆಗಿರುವಂಥದ್ದು. ಹೀಗಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗ ಸಂಘರ್ಷಕ್ಕೆ ಒಳಗಾಗಿರೋದ್ರಿಂದ ರಾಜ್ಯದ ಜವಳಿ ರಫ್ತುದಾರರು ಕೂಡ ಸಿದ್ಧಪಡಿಸಿರುವಂತಹ ಸರಕುಗಳನ್ನು ರವಾನಿಸೋದಕ್ಕೆ ಕಷ್ಟಕರವಾಗ್ತಾ ಇದೆ. ಜೊತೆಗೆ ಜವಳಿ ಸಂಸ್ಕರಣಾ ಘಟಕಗಳಿಗೆ ಬಳಸುವಂತಹ ರಾಸಾಯನಿಕಗಳು ಜೊತೆಗೆ ಬಣ್ಣಗಳು, ಪ್ಯಾಕೇಜಿಂಗ್ ವಸ್ತುಗಳ ಬೆಲೆ ಕೂಡ ದುಪ್ಪಟ್ಟಾಗಿರುವಂಥದ್ದು. ಹೀಗಾಗಿ ಇದೆಲ್ಲದರ ಪರಿಣಾಮವಾಗಿ ಜವಳಿ ಉದ್ಯಮದ ಮೇಲೆ ದೊಡ್ಡ ಹೊಡೆತ ಬೀಳುವಂತಹ ಆತಂಕ ಕೂಡ ಎದುರಾಗಿದೆ. ಜೊತೆಗೆ ಪ್ರಮುಖವಾಗಿ ಪೇಂಟಿಂಗ್ ಮತ್ತು ಪ್ರಿಂಟಿಂಗ್ ದರ ಹೆಚ್ಚಳ ಆದಂತಹ ಬೆನ್ನಲ್ಲೇ ಈ ಒಂದು ದರದ ಭಾರವನ್ನು ಗ್ರಾಹಕರ ಮೇಲೆ ಹಾಕುವಂತಹ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಚಿಕ್ಕಪೇಟೆ ಕ್ಲಾತಿಂಗ್ ಮರ್ಚೆಂಟ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ, ಹೌದು, ನಮಗೆ ಹಬ್ಬದ ಸಂದರ್ಭದಲ್ಲಿ ಜವಳಿ ಉದ್ಯಮ ಚೆನ್ನಾಗಿ ಆಗಬೇಕಾಗಿತ್ತು, ಆದರೆ ರಫ್ತಾಗದೇ ಇರುವಂತಹ ಕಾರಣ ಜೊತೆಗೆ ಪ್ರಿಂಟಿಂಗು, ಪ್ಯಾಕೇಜಿಂಗ್, ಆಮದು ಬೆಲೆ ಹೆಚ್ಚಳ ಆಗಿರುವಂತಹ ಬೆನ್ನಲ್ಲೇ ನಮ್ಮ ಬಿಸ್ನೆಸ್ ಮೇಲೂ ಕೂಡ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ಹೀಗಾಗಿ 10-12% ಅಷ್ಟು ದರ ಹೆಚ್ಚಳವನ್ನು ನಾವು ಕೂಡ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ದುಬೈಗೆ ಬೆಂಗಳೂರಿನಿಂದ ಸಾಕಷ್ಟು ಡೆನಿಮು ಜೊತೆಗೆ ಕಾಟನ್ ಬಟ್ಟೆಗಳು ರಫ್ತಾಗ್ತಾ ಇತ್ತು, ಆದರೆ ಅದು ಕೂಡ ಸ್ಟಾಪ್ ಆಗಿರುವಂಥದ್ದು. ಈಗ ರಂಜಾನಿಗೆ ಕಳಿಸಿರುವಂತಹ ಒಂದು ಸೆಟ್ ಆಫ್ ಏನು ವ್ಯಾಪಾರ ಇದೆ ಅದು ಹೋಗಿದೆ, ಆದರೆ ಬಕ್ರೀದ್ಗೂ ಕೂಡ ಒಳ್ಳೆ ಬಿಸ್ನೆಸ್ ಆಗಬೇಕಾಗಿತ್ತು, ಆದರೆ ಅದೆಲ್ಲೋ ಒಂದು ಕಡೆ ಸ್ಟಾಪ್ ಆಗುವಂತಹ ಆತಂಕ ನಮ್ಮನ್ನು ಕಾಡ್ತಾ ಇದೆ ಅಂತ ಹೇಳಿ ಕೂಡ ವ್ಯಾಪಾರಿಗಳು ಹೇಳಿರುವಂಥದ್ದು. ಒಟ್ಟಿನಲ್ಲಿ ಯುದ್ಧದ ಎಫೆಕ್ಟ್ ಸದ್ಯಕ್ಕೆ ಜವಳಿ ಉದ್ಯಮದ ಮೇಲೂ ಕೂಡ ದೊಡ್ಡ ಹೊಡೆತವನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಯುದ್ಧದ ಎಫೆಕ್ಟ್ನಿಂದಾಗಿ ಜವಳಿ ಉದ್ಯಮಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಬಟ್ಟೆ ಮೇಲೆ 20% ದರ ಹೆಚ್ಚಳಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಬಂದರುಗಳು ಬಂದ್ ಆಗಿದೆ. ಬಟ್ಟೆ ರಫ್ತಾಗದೆ ಈಗ ಕಂಗಾಲಾಗಿದೆ. ಬಟ್ಟೆಗೆ ಬಳಸುವಂಥ ಬಣ್ಣ, ರಾಸಾಯನಿಕದ ಬೆಲೆ ಡಬಲ್ ಆಗಿದೆ. ಗ್ಯಾಸ್, ಪೆಟ್ರೋಲಿಯಂ ಇಲ್ಲದೆ ಬಟ್ಟೆ ಉತ್ಪಾದನೆ ಆಗ್ತಾ ಇಲ್ಲ. ಬಂದರುಗಳು ಕೂಡ ಈಗ ಬಂದ್ ಆಗಿರೋದು. ಬಟ್ಟೆ ರಫ್ತಾಗ್ತಾ ಇಲ್ಲ. ಬಟ್ಟೆಗೆ ಬಳಸುವಂಥ ಬಣ್ಣ, ರಾಸಾಯನಿಕದ ಬೆಲೆ ಕೂಡ ಡಬಲ್ ಆಗ್ತಾ ಇದೆ. ಗ್ಯಾಸ್, ಪೆಟ್ರೋಲಿಯಂ ಇಲ್ಲದೆ ಬಟ್ಟೆ ಉತ್ಪಾದನೆ ಆಗುವುದಿಲ್ಲ. ಹೀಗಾಗಿ ಒಂದು ರೀತಿಯಾಗಿ ಬೆಲೆ ಏರಿಕೆ ಕೂಡ ಆಗ್ತಾ ಇದೆ. ಜವಳಿ ಉದ್ಯಮಕ್ಕೆ ಇದು ಒಂದು ರೀತಿಯಾಗಿ ಬಿಗ್ ಶಾಕ್. ಮಧ್ಯಪ್ರಾಚ್ಯದಲ್ಲಿ ಈಗ ಯುದ್ಧ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರೋದು. ಇದರ ಪರಿಣಾಮವಾಗಿ ಇದೀಗ ಜವಳಿ ಉದ್ಯಮಕ್ಕೂ ಕೂಡ ಶಾಕ್ ಎದುರಾಗಿದೆ. ಒಂದು ಕಡೆ ಬೆಲೆ ಕೂಡ ಏರಿಕೆಯಾಗ್ತಾ ಇದೆ. ಇಸ್ರೇಲ್
ಅಮೆರಿಕ ಯುದ್ಧದ ಪರಿಣಾಮ ಇದೀಗ ಜವಳಿ ಉದ್ಯಮದ ಮೇಲೂ ಕೂಡ ತಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಯುಗಾದಿ ಹಬ್ಬದ ಸಂಭ್ರಮ ಜೊತೆಗೆ ರಂಜಾನ್ ಹಬ್ಬ ಕೂಡ ಬರ್ತಾ ಇದೆ. ಜವಳಿ ಉದ್ಯಮದಲ್ಲಿ ಸಾಕಷ್ಟು ಒಳ್ಳೆ ವ್ಯಾಪಾರ ಆಗಬೇಕಾಗಿತ್ತು, ಆದರೆ ವ್ಯಾಪಾರ ಕುಸಿಯುವಂತಹ ಭೀತಿ ಎದುರಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ UAEಗೆ ರಫ್ತಾಗ್ತಿದ್ದಂತಹ ಬಟ್ಟೆಗಳು, ಅಂದರೆ ಜವಳಿ ಉದ್ಯಮದಲ್ಲಿ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ಬೇರೆ ಬೇರೆ ದೇಶಗಳಿಗೆ, ಅದರಲ್ಲೂ ಮುಖ್ಯವಾಗಿ ಸೌದಿ ಅರೇಬಿಯಾ, ಕುವೈತು, ಕತಾರು, ಒಮಾನು, ಬಹರೇನ್ಗಳಿಗೆ ರಫ್ತಾಗ್ತಿರುವಂತಹ ಡೆನಿಮ್ ಜವಳಿ ಉದ್ಯಮ ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿದೆ. ಯಾಕೆ ಅಂತ ಹೇಳಿದ್ರೆ ಗಲ್ಫ್ ರಾಷ್ಟ್ರಗಳ ಸಂಘರ್ಷಕ್ಕೆ ಒಳಗಾಗಿರುವಂತಹ ಹಿನ್ನೆಲೆಯಲ್ಲಿ ಬಂದರುಗಳು ಬಂದ್ ಆಗಿರುವಂಥದ್ದು. ಹೀಗಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗ ಸಂಘರ್ಷಕ್ಕೆ ಒಳಗಾಗಿರೋದ್ರಿಂದ ರಾಜ್ಯದ ಜವಳಿ ರಫ್ತುದಾರರು ಕೂಡ ಸಿದ್ಧಪಡಿಸಿರುವಂತಹ ಸರಕುಗಳನ್ನು ರವಾನಿಸೋದಕ್ಕೆ ಕಷ್ಟಕರವಾಗ್ತಾ ಇದೆ. ಜೊತೆಗೆ ಜವಳಿ ಸಂಸ್ಕರಣಾ ಘಟಕಗಳಿಗೆ ಬಳಸುವಂತಹ ರಾಸಾಯನಿಕಗಳು ಜೊತೆಗೆ ಬಣ್ಣಗಳು, ಪ್ಯಾಕೇಜಿಂಗ್ ವಸ್ತುಗಳ ಬೆಲೆ ಕೂಡ ದುಪ್ಪಟ್ಟಾಗಿರುವಂಥದ್ದು. ಹೀಗಾಗಿ ಇದೆಲ್ಲದರ ಪರಿಣಾಮವಾಗಿ ಜವಳಿ ಉದ್ಯಮದ ಮೇಲೆ ದೊಡ್ಡ ಹೊಡೆತ ಬೀಳುವಂತಹ ಆತಂಕ ಕೂಡ ಎದುರಾಗಿದೆ. ಜೊತೆಗೆ ಪ್ರಮುಖವಾಗಿ ಪೇಂಟಿಂಗ್ ಮತ್ತು ಪ್ರಿಂಟಿಂಗ್ ದರ ಹೆಚ್ಚಳ ಆದಂತಹ ಬೆನ್ನಲ್ಲೇ ಈ ಒಂದು ದರದ ಭಾರವನ್ನು ಗ್ರಾಹಕರ ಮೇಲೆ ಹಾಕುವಂತಹ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಚಿಕ್ಕಪೇಟೆ ಕ್ಲಾತಿಂಗ್ ಮರ್ಚೆಂಟ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ, ಹೌದು, ನಮಗೆ ಹಬ್ಬದ ಸಂದರ್ಭದಲ್ಲಿ ಜವಳಿ ಉದ್ಯಮ ಚೆನ್ನಾಗಿ ಆಗಬೇಕಾಗಿತ್ತು, ಆದರೆ ರಫ್ತಾಗದೇ ಇರುವಂತಹ ಕಾರಣ ಜೊತೆಗೆ ಪ್ರಿಂಟಿಂಗು, ಪ್ಯಾಕೇಜಿಂಗ್, ಆಮದು ಬೆಲೆ ಹೆಚ್ಚಳ ಆಗಿರುವಂತಹ ಬೆನ್ನಲ್ಲೇ ನಮ್ಮ ಬಿಸ್ನೆಸ್ ಮೇಲೂ ಕೂಡ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ಹೀಗಾಗಿ 10ರಿಂದ 12% ಅಷ್ಟು ದರ ಹೆಚ್ಚಳವನ್ನು ನಾವು ಕೂಡ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ದುಬೈಗೆ ಬೆಂಗಳೂರಿನಿಂದ ಸಾಕಷ್ಟು ಡೆನಿಮು ಜೊತೆಗೆ ಕಾಟನ್ ಬಟ್ಟೆಗಳು ರಫ್ತಾಗ್ತಾ ಇತ್ತು, ಆದರೆ ಅದು ಕೂಡ ಸ್ಟಾಪ್ ಆಗಿರುವಂಥದ್ದು. ಈಗ ರಂಜಾನಿಗೆ ಕಳಿಸಿರುವಂತಹ ಒಂದು ಸೆಟ್ ಆಫ್ ಏನು ವ್ಯಾಪಾರ ಇದೆ ಅದು ಹೋಗಿದೆ, ಆದರೆ ಬಕ್ರೀದ್ಗೂ ಕೂಡ ಒಳ್ಳೆ ಬಿಸ್ನೆಸ್ ಆಗಬೇಕಾಗಿತ್ತು, ಆದರೆ ಅದೆಲ್ಲೋ ಒಂದು ಕಡೆ ಸ್ಟಾಪ್ ಆಗುವಂತಹ ಆತಂಕ ನಮ್ಮನ್ನ ಕಾಡ್ತಾ ಇದೆ ಅಂತ ಹೇಳಿ ಕೂಡ ವ್ಯಾಪಾರಿಗಳು ಹೇಳಿರುವಂಥದ್ದು. ಒಟ್ಟಿನಲ್ಲಿ ಯುದ್ಧದ ಎಫೆಕ್ಟ್ ಸದ್ಯಕ್ಕೆ ಜವಳಿ ಉದ್ಯಮದ ಮೇಲೂ ಕೂಡ ದೊಡ್ಡ ಹೊಡೆತವನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಯುದ್ಧದ ಎಫೆಕ್ಟ್ನಿಂದಾಗಿ ಜವಳಿ ಉದ್ಯಮಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಬಟ್ಟೆ ಮೇಲೆ 20% ದರ ಹೆಚ್ಚಳಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಬಂದರುಗಳು ಬಂದ್ ಆಗಿದೆ, ಬಟ್ಟೆ ರಫ್ತಾಗದೆ ಈಗ ಕಂಗಾಲಾಗಿದೆ. ಬಟ್ಟೆಗೆ ಬಳಸುವಂಥ ಬಣ್ಣ, ರಾಸಾಯನಿಕದ ಬೆಲೆ ಡಬಲ್ ಆಗಿದೆ. ಗ್ಯಾಸ್, ಪೆಟ್ರೋಲಿಯಂ ಇಲ್ಲದೆ ಬಟ್ಟೆ ಉತ್ಪಾದನೆ ಆಗ್ತಾ ಇಲ್ಲ. ಬಂದರುಗಳು ಕೂಡ ಈಗ ಬಂದ್ ಆಗಿರೋದು, ಬಟ್ಟೆ ರಫ್ತಾಗ್ತಾ ಇಲ್ಲ. ಬಟ್ಟೆಗೆ ಬಳಸುವಂಥ ಬಣ್ಣ, ರಾಸಾಯನಿಕದ ಬೆಲೆ ಕೂಡ ಡಬಲ್ ಆಗ್ತಾ ಇದೆ. ಗ್ಯಾಸ್, ಪೆಟ್ರೋಲಿಯಂ ಇಲ್ಲದೆ ಬಟ್ಟೆ ಉತ್ಪಾದನೆ ಆಗುವುದಿಲ್ಲ. ಹೀಗಾಗಿ ಒಂದು ರೀತಿಯಾಗಿ ಬೆಲೆ ಏರಿಕೆ ಕೂಡ ಆಗ್ತಾ ಇದೆ. ಜವಳಿ ಉದ್ಯಮಕ್ಕೆ ಇದು ಒಂದು ರೀತಿಯಾಗಿ ಬಿಗ್ ಶಾಕ್. ಮಧ್ಯಪ್ರಾಚ್ಯದಲ್ಲಿ ಈಗ ಯುದ್ಧ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರೋದು, ಇದರ ಪರಿಣಾಮವಾಗಿ ಇದೀಗ ಜವಳಿ ಉದ್ಯಮಕ್ಕೂ ಕೂಡ ಶಾಕ್ ಎದುರಾಗಿದೆ. ಒಂದು ಕಡೆ ಬೆಲೆ ಕೂಡ